1 2 3 ಓ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡ್ ಅಲ್ಲಿ ಇರೋದ್ ಯಾಕೆ. ನಾವೆಷ್ಟೇ ಏನೇ ಒಂದ್ ಮಾತಾಡಿದ್ರು ಕೂಡ ಲಾಸ್ಟ್ ಗೆ ನಾವೆಲ್ಲ ಒಂದೇ. ಚೋಟ ಮರಿ ಬಂದು ನನ್ಗೋಸ್ಕರ ಗಿಫ್ಟ್ ತಂದಿದ್ದಳಂತೆ. ಸೋ ಇನ್ನೋಸೆಂಟ್, ನಮ್ಮಮ್ಮ ಸೋ ಇನ್ನೋಸೆಂಟ್. ಲವ್ ಯು ಮಾ. ಓಕೆ ಗಾಯ್ಸ್, ಇವಾಗ ನಮ್ದು ತಿಂಡಿ ಎಲ್ಲ ಮುಗೀತು. ನಾನು ಒಂಚೂರು ಪಲಾವ್ ತಿಂದೆ, ಅವನು ಪಲಾವು, ಬ್ರೆಡ್ ಜಾಮು. ಇವ್ರು ಇವಾಗ ತಿಂತವ್ರೆ. ನಾನು ಕೂಡ ತಿಂಡಿ ಮಾಡಾಯ್ತು. ಅಲೆಕ್ಸ್ ಅವರು ಕೂಡ ತಿಂಡಿ ಮಾಡಾಯ್ತು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಟೈಮ್ ಬಂದು 10 ಗಂಟೆಗೆ ನಾವು ತಿಂಡಿ ಮಾಡಕ್ ಬಂದಿರೋದು. ನಾವೆಲ್ಲ ಪುಣ್ಯಾತ್ಮರು ಎದ್ದಿರೋದು 9:30 ಎದ್ದಿರೋದು. 9:30 ನೈಟ್ ಎಲ್ಲ ಪಾಪ ನಮ್ಮ ತೇಜಸ್ ಪ್ರೋಗೆ ಕಾಟ ಕೊಟ್ವಿ. ಸುವೇಲ್ ಅಂತೂ ಒದ್ದಾಡ್ತಿದ್ದ. ನಾನು ಅಲೆಕ್ಸ್ ಅವ್ರು ಮಾತ್ರ ಚೆನ್ನಾಗಿ ಆಟ ಕೊಟ್ವಿ ತೇಜಸ್ ಪ್ರೋಗೆ. ಒಂದು ನೆಮ್ಮದಿ ತೃಪ್ತಿ ಆಯ್ತು, ನಮ್ಗಂತೂ ಸಮಾಧಾನ ಆಯ್ತು. ಏನೇನು ಹೇಳಿ. ಬೆಳಗ್ಗೆ ನಿಮ್ಗೆ ಕಾಟ ಕೊಡೋಣ ಅಂತಿದ್ದೆ, ಆದ್ರೆ ನಿಮ್ ತರ ನಾನು ಹಾಕಲ್ಲ. ಅವ್ರ ನಂತರ ಹಾಕಾಗಲ್ಲ ಅಂತ ಅಲ್ಲ, ಅವ್ರದ್ದು ಏನ್ ಸೇನು ಕರೆಕ್ಟ್ ಮರ್ತು ಹೋಗಿದ್ದಿ. ರೆಡಿನಾ? ರೆಡಿ 1 2 3 ಓ ಶೆಟ್. ಅವರು ನಂತರ ಆಗಕ್ಕಂತಲ್ಲ, ಬೆಳಗ್ಗೆ ಅವರು ಮಲ್ಕೊಂಡಿರೋ ರೀತಿ, ಹೊಡೆಯೋ ರೀತಿ, ಆಹಾ ಸ್ವರ್ಗ. ನಮಿಗಂತೂ ಅವ್ರದ್ದು ಸ್ವರಗಳು, ರಾಗಗಳು ತುಂಬಾ ಚೆನ್ನಾಗಿ ಕೇಳಿಸ್ತಿತ್ತು. ಅದಕ್ಕೆ ಅವರು ಎದರಲಿಲ್ಲ. ಅವರಿಗೆ ಒಳ್ಳೆ ನಿದ್ದೆ ಮಾತ್ರ ಬಿಡಲ್ಲ, ನಿದ್ದೆ ಮಾತ್ರ ನೆಮ್ಮದಿಯಿಂದ ಮಾಡ್ತಾರೆ. ಇವಾಗ ಇದನ್ನ ತಿಂಡಿ ಮುಗಿಸ್ಕೊಂಡು ಮುಂದಿನ ಕತೆ ನೋಡೋಣ. ಗೈಸ್, ವಾಪಸ್ ರೂಮಿಗೆ ಬಂದ್ವಿ. ನಾನು ಸುಮಾರು ತಿಂಗಳಿಂದ ತಗೊಂಡೋಗಿದ್ದ ವಸ್ತುನ ಇವಾಗ ವಾಪಸ್ ಕೊಡ್ತಾ ಇದ್ದೀನಿ. ನೋಡ್ಬಿಟ್ರಾ? ನಾನು ಯಾವಾಗ ಕೈಯಲ್ಲಿ ಹಾಕೊಂಡಿದ್ದೆ? ನಾನ್ ಕೈ ಏನು ಹಾಕೊಂಡೇ ಇಲ್ಲ. ನಾನು ಅವ್ರ ವಾಚ್ನ ನಾನು ಅವ್ರದ್ದು ಸತ್ಯನಾರಾಯಣ ಪೂಜೆ ಇದ್ದಾಗ ಅವತ್ತು ಇಸ್ಕೊಂಡು ಹೋಗಿದ್ದು. ಎಷ್ಟೊಂದು 2 months ಆಯ್ತಾ ಬ್ರೋ? ನನ್ನ ಪ್ರಕಾರ 2 months ಆಗಿರ್ಬೇಕು. ಇವಾಗ ವಾಪಸ್ ಕೊಟ್ಟಿದ್ದೀನಿ. ಅವಾಗ ಸುಮ್ಮನೆ ಏನೋ ತಗೊಂಡೋಗೋಣ, ಹೆಂಗಿರುತ್ತೆ ಚೆಕ್ ಮಾಡೋಣ ಅಂತಿದ್ದೆ. ಅವತ್ತು ಹೋದವ್ರು ಇವತ್ತು ಸಿಕ್ಕಿದೀವಿ. ನಾವು ಸಂಜೆ ನೈಟು ನಮ್ಮ ಗಾಡಿ ಆಚೆ 2 ಗಾಡಿ ಇತ್ತು, ಅದನ್ನ ತಗೊಬಂದು ಒಳಗಡೆ ನಿಲ್ಸಿದ್ವಿ. ಅಂಡ್ ಇವಾಗ ವಾಪಸ್ ಆಚೆ ಇಡ್ತಾ ಇದೀವಿ. ಈಗ ನಮ್ಮ ತೇಜಸ್ ಪ್ರೋ ಸ್ವಲ್ಪ ಹಿಂಗೆ ಚೇಂಜ್ ಆಗಿದ್ದಾರೆ. ಫಸ್ಟ್ ಹಿಂಗಿದ್ರು, ನಾನು ಹಿಂಗ್ ಅಂದಿದ ತಕ್ಷಣ ಹಿಂಗ್ ಆಗ್ಬಿಟ್ರು. ಇದಕ್ಕೆಲ್ಲ ಬರ್ತಾರೆ, ಟ್ರಾನ್ಸಾಕ್ಷನ್ಗೆಲ್ಲ ಬರ್ತಾರೆ ನೋಡಿ. ರಾಯಲ್ ಎನ್ಫೀಲ್ಡ್ ಎಕ್ಸ್ಪಲ್ಸ್. ಒಂದು ರೀಲ್ ಶೂಟ್ ಮಾಡ್ಬೇಕಿತ್ತು, ಒಂದು ಒಳ್ಳೆ ರೀಲ್ ಶೂಟ್. ನಮ್ಮ ತೇಜಸ್ ಪ್ರೋ ಜೊತೆ ಒಂದು ರೀಲ್ ಶೂಟ್ ಮಾಡಿದೆ, ಕ್ರೇಜಿ ಆಗಿದೆ. ವಿಡಿಯೋ ಬರುತ್ತೆ ನೋಡಿ, ನನಗಂತೂ ಇಷ್ಟ ಆಯ್ತು. ಇದು ಈ ರೀಲ್ ನಾನು ಒಂದು 1 month ಬ್ಯಾಕ್ 2 months ಬ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ರೆಸಾರ್ಟ್ಗೆ ಹೋಗಿರ್ಲಿಲ್ಲ. ರೆಸಾರ್ಟ್ಗೆ ಹೋದ್ಮೇಲೆ ಮಾಡ್ಬೇಕಂತ ಇದ್ದಿದ್ದು. ಇವಾಗ ಫೈನಲಿ ಡನ್ ವಿತ್ ತೇಜಸ್ ಪ್ರೋ. ನೋಡೋಣ ಯಾವ ತರ ಬರುತ್ತೆ ರೀಲ್ ಇದು ಅಂತ. ನಾನು ನಿಮ್ಗೆ ಬಾಲ್ಕನಿ ವ್ಯೂ ತೋರಿಸಿರ್ಲಿಲ್ಲ, ಬಾಲ್ಕನಿ ಹೆಂಗಿದೆ ಅಂತ ಬೆಳಗ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ತೋರಿಸ್ತೀನಿ. ಇಲ್ಲಿ ಇವರು ಲಾಕ್ ಮಾಡ್ಕೊಂಡ್ಬಿಟ್ಟವ್ರೆ. ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋಗ್ಬಿಟ್ಟು ಡೋರ್ನ ಒಳಗಡೆಯಿಂದ ಲಾಕ್ ಮಾಡ್ಬಿಟ್ಟವ್ರೆ. ನಮ್ದು ರೀಲ್ ಶೂಟ್ ಎಲ್ಲ ಮುಗೀತು, ಬಟ್ ಅವ್ರು ಬರೋವರೆಗೂ ವೇಟಿಂಗು. ಇಲ್ಲಿಂದ ಈ ರೂಮಿಂದ ಹಿಂಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್. ಇದೊಂದು ಪ್ಲಸ್ ಪಾಯಿಂಟ್, ಹೈಲೈಟ್ ಪಾಯಿಂಟ್. ಇನ್ನು ಮಿಕ್ಕಿದೆಲ್ಲ ಹೋಗ್ತಾ ಇರ್ತೀನಿ. ಫೈನಲಿ ಇವರು ಡೋರ್ ಓಪನ್ ಮಾಡಿದ್ರು. ಇವಾಗ ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಈ ಒಂದು ಬಾಲ್ಕನಿನ, ಅದ್ಭುತವಾದ ಬಾಲ್ಕನಿನ ತೋರಿಸ್ತೀನಿ. ನೆನೆ ನೈಟ್ ಹಿಂಗೆ ತೋರಿಸಿದ್ದೆ ನಾನು. ಹೊರಗಡೆ ಬಂದಿದ ತಕ್ಷಣ ಈ ತರ ವ್ಯೂ ಇರುತ್ತೆ. ಆಸ್ ಇಟ್ ಈಸ್ ಇಲ್ಲಿಂದ ನಮ್ಮ ರೂಮ್. ಇವಾಗ ಚೆಕ್ಔಟ್ ಆಗುವ ಸಮಯ. ಸೊ ಇವಾಗ ಟೈಮ್ ಬಂದು 12 ಗಂಟೆ. ಅಂಡ್ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ, ಫ್ರೆಶ್ ಅಪ್ ರೆಡಿ ಆಗಿದ್ದೀವಿ. ಅಂಡ್ ಇವಾಗ ಚೆಕ್ಔಟ್ ಆಗಬೇಕು. ಫೈನಲಿ ಇವಾಗ ಎಲ್ಲರೂ ಓಡ್ತಾ ಇದೀವಿ. ಚಲೋ ಒಂದು ಮ್ಯೂಸಿಕ್ ಹಾಕೋಣ, ಹಂಗೆ ಸ್ಟೈಲ್ ಹೋಗ್ರಿ ಎಲ್ಲರೂ. ಈಗ ರಿಸೆಪ್ಷನ್ ಹತ್ರ ಬಂದ್ವಿ. ಸೊ ಇವಾಗ ನಾವು ಈ ಕೀನ ಕೊಟ್ಬಿಟ್ರೆ ಇಲ್ಲಿಗೆ ನಮ್ಮ ರೆಸಾರ್ಟ್ ಕತೆ ಮುಗೀತು ಬ್ರೋ. ಕಂಪ್ಲೀಟ್ಲಿ ಡನ್. ಥ್ಯಾಂಕ್ ಯು. ಎಲ್ಲಿಗೆ ನಮ್ಮ ರೆಸಾರ್ಟ್ ಕತೆ ಮುಗೀತು. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡ್ ಅಲ್ಲಿ. ಬ್ರೋ ಆಡ್ರಿ ಬ್ರೋ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡ್ ಅಲ್ಲಿ ಇರೋದು ಯಾಕೆ? ನಾವು ಸ್ಟಾರ್ಟಿಂಗ್ ಬಂದಾಗ, ನಿನ್ನೆ ಬೆಳಗ್ಗೆ ಬಂದಾಗ ಈ ವೆಲ್ಕಮ್ ಡ್ರಿಂಕ್ಸ್ ಕುಡಿಲಿಲ್ಲ. ಇವಾಗ ಹೋಗ್ತಿರೋ ಟೈಮಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕುಡಿತಾ ಇದೀವಿ. ಸಖತ್ ಬಿಸಿಲಿದೆ, ಸಖತ್ ಸೆಕೆ ಇದೆ. ಈ ಸೆಕೆಯಲ್ಲಿ ಒಂದು ವೆಲ್ಕಮ್ ಡ್ರಿಂಕ್ಸ್ ಕುಡಿತಿರೋದು ಸಖತ್ ಮಜವಾಗಿದೆ. ಬರೀ ಇಬ್ರಿಗೆ ಮಾತ್ರ ಕೊಟ್ಟಿರೋದು. ಏನಕ್ಕಂದ್ರೆ ಅವರು ಅವರು ನೆನ್ನೆನೆ ಕುಡಿದ್ಬಿಟ್ಟಿದ್ರು. ಗೈಸ್, ಫೈನಲಿ ಒಂದು ದಿನ ರೆಸಾರ್ಟ್ ಅಲ್ಲಿ ಕಳೆದು ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡಿ ಇವಾಗ ಆಚೆ ಬಂದಿದೀವಿ.
ನಾವು ಚೆನ್ನಾಗಿ ಆಟ ಆಡಿದ್ವಿ, ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ನೀವು ನೋಡೋರು ಕೂಡ ತುಂಬಾ ಚೆನ್ನಾಗಿ ಅನಿಸ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಎಷ್ಟಾಗೋದು ಅಷ್ಟು ಪ್ರಯತ್ನ ಕೊಟ್ಟೆ, ಚೆನ್ನಾಗಿತ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ನಾವೆಷ್ಟೇ ರೇಗ್ಸಿದ್ರು, ನಾವೆಷ್ಟೇ ಏನೇ ಒಂದು ಮಾತಾಡಿದ್ರು ಕೂಡ ಲಾಸ್ಟಿಗೆ ನಾವೆಲ್ಲ ಒಂದೇ. ಏನ್ ಹೇಳ್ತೀರಾ ಬ್ರೋ? ನಾವೆಲ್ಲ ಒಂದೇ. ಸೊ ನಾನು ತೇಜಸ್ ಬ್ರೋಗೆ ಎಷ್ಟೇ ರೇಗ್ಸಿರ್ಬೋದು, ಅವ್ರು ನನಗೆ ಎಷ್ಟೇ ರೇಗ್ಸಿರ್ಬೋದು, ನಾವೆಲ್ಲ ಒಂದು ಗುಡ್ ಫ್ರೆಂಡ್ಸ್ ಅಂಡ್ ಒಳ್ಳೆ ಫ್ರೆಂಡ್ಸ್ ಇಸ್ ಅ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಅಂದ್ಮೇಲೆ ನಾನು ರೇಗ್ಸದೆ. ಅದ್ರಲ್ಲೂ ನಾನಂತೂ ಖಂಡಿತ ಯಾರನ್ನೂ ಬಿಡಲ್ಲ, ರೇಗ್ಸ್ತಾ ಇರ್ತೀನಿ. ಏನೋ ಒಂದು ಚಿಕ್ಕ ಪುಟ್ಟ ರೇಗ್ಸ್ಬೇಕು ಅಂತ ಅನಿಸ್ತಾ ಇರುತ್ತೆ, ರೇಗ್ಸ್ತಾ ಇರ್ತೀನಿ. ಆ್ಯಂಡ್ ಅಷ್ಟೇ, ಕಂಪ್ಲೀಟ್ ಆಗಿ ಮುಗೀತು ಆ್ಯಂಡ್ ಫೈನಲಿ ಡನ್. ಹೆಂಗಿತ್ತು ಸುವೆಲ್? ಚೆನ್ನಾಗಿ ಅನಿಸ್ತಾ? ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ ಮಾತ್ರ. ಸೂಪರ್ ಸಿಕ್ಕಿದೆ ಎಂಜಾಯ್ ಮಾಡಕ್ಕೆ. ಹೆಂಗಿತ್ತು? ಓ ರೆಡಿ 3, 2, 1. ಓ ಇದಕ್ಕಿಂತ ಬೇಕಾ? ಸರಿ, ಹೆಂಗಿತ್ತು ಹೇಳಿ ರೆಸಾರ್ಟ್? ನಿಮ್ಗೆ ಹೆಂಗನ್ಸ್ತು? ಚೆನ್ನಾಗಿತ್ತಾ? ಎಸ್, ಡನ್, ಫೈನಲಿ ಡನ್. ಇವಾಗ ನಾವು ಓಡ್ತಾ ಇದೀವಿ, ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ, ಇವ್ರ ಮನೆಗೆ ಹೋಗ್ತಿದ್ದಾರೆ. ಸೊ ಅಲೆಕ್ಸ್ ಮತ್ತೆ ತೇಜಸ್ ಬ್ರೋ ಇವಾಗ ಅವ್ರ ಮನೆಗೆ ಹೋಗ್ತಾರೆ. ಬಾಯ್, ವಿಲ್ ಮೀಟ್ ಅಗೇನ್. ನೈಸ್ ಟು ಮೀಟ್ ಯು. ಸಿಕ್ತು. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಾನು ತೇಜಸ್ ಬ್ರೋ ಬರ್ತೀವಿ. ಬಾಯ್ ಬಾಯ್ ಅಲೆಕ್ಸ್ ಬ್ರೋ, ಬಾಯ್ ರಾಯಲ್ ಎನ್ಫೀಲ್ಡ್, ಬಾಯ್. ಫಸ್ಟ್ ಟೈಮ್ ಮೀಟ್ ಆಗಿದ್ದು ಆ್ಯಂಡ್ ಬೆಸ್ಟ್ ಟೈಮ್ ಆಗಿದೆ. ಲೆಟ್ಸ್ ಗೋ ಗೈಸ್. ಗೈಸ್ ಫೈನಲಿ ಅಲ್ಲಿಂದ ಹೊರಟು ಇವಾಗ ನಾವು ಊಟ ಮಾಡೋದಕ್ಕೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಸುವೆಲ್ಲು ಅವನ ಮನೆಗೆ ಹೋಗ್ತಾನೆ, ನಾನು ನಮ್ಮ ಮನೆಗೆ ಹೋಗ್ತೀನಿ. ನೋಡಿ, ಒಂದು ಪ್ಲೇಟ್ ಕುಷ್ಕ, ಅಲ್ಲೊಂದು ಕುಷ್ಕ ಆ್ಯಂಡ್ ಇನ್ನೊಂದು ಕಬಾಬ್ ಹೇಳಿದ್ದೀವಿ, ಅದು ಬರಬೇಕು. ಫುಲ್ ಟಯರ್ಡು, ಕಣ್ಣೆಲ್ಲ ಉರಿ, ಬೈಕ್ ಓಡಿಸಿದ್ರೆ ಕಣ್ಣೆಲ್ಲ ಉರಿ ಮಾಡ್ತಾರೆ. ಊಟ ಎಲ್ಲ ತಿಂದಿದ್ದು ಮುಗೀತು. ಅನ್ಕೋತೀನಿ ತಿನ್ನಬಾರ್ದು ಅಂತ. ಏನಕ್ಕಂದರೆ ಹೊಟ್ಟೆ ಬಂದ್ಬಿಟ್ಟೆ ಗೈಸ್. ನನಗೂ ಕೂಡ ಬಂದಿದೆ, ಇವನಿಗೂ ಕೂಡ ಹೊಟ್ಟೆ ಬಂದಿದೆ, ಎಲ್ರಿಗೂ ತೇಜಸ್ ಬ್ರೋಗೆ ಇನ್ನೂ ಡಬಲ್ ಹೊಟ್ಟೆ ಬಂದಿದೆ. ಟ್ರೈ ಮಾಡ್ತೀನಿ ಬೇಡ ತಿನ್ನೋದು ಅಂತ, ಬಟ್ ಏನೋ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆದರೂ ವಿಲ್ ಕಂಟ್ರೋಲ್. ಜಿಮ್ಗೆ ಹೋದರೆ ಪಕ್ಕ ಕಂಟ್ರೋಲ್ ಮಾಡ್ತೀನಿ, ಆದರೆ ಜಿಮ್ಗೆ ಹೋಗೋಕ್ಕೆ ಮನ್ಸು ಬತ್ತಲ್ಲ. ಏನು ಮಾಡೋದು? ಈಗ ಮನೆಗೆ ಹೋಗಿ ಎಡಿಟ್ ವರ್ಕ್ಸ್ ಇದೆ, ಮಾಡಬೇಕೀಗ. ಬ್ಯಾಕ್ ಟು ಹೋಮ್. ಬಾಯ್ ವಿಲ್ ಮೀಟ್. ಬಾಯ್. ನಾವು ನಮ್ಮ ಅರಮನೆಗೆ ಬಂದ್ವಿ. ಅರಮನೆಯಲ್ಲಿರುವ ನಮ್ಮ ತಾಯಿ ಏನು ಮಾಡ್ತಿದ್ದಾರೆ? ಓ ಮಾಮ್, ನೀನು ನೋಡ್ದಲೆ ಸ್ವರ್ಗ ಹೋಗ್ಬಿಟ್ಟಿದ್ದೀನಿ ಕಣಮ್ಮ. ಪಾಪ ನಮ್ಮ ಅಮ್ಮ ನೋಡ್ತಲೆ ಡೌ ಅಂತಾರೆ. ಈಗ ಮನೆಗೆ ಬಂದಾಯ್ತು ಆ್ಯಂಡ್ ಇವಾಗ ಒಂದು ಸ್ವಲ್ಪ ವ್ಲಾಗ್ ಎಡಿಟ್ ಮಾಡಿ ಇವತ್ತೇ ಎಕ್ಸ್ಪೋರ್ಟ್ ಮಾಡಿ ಇವತ್ತೇ ಬಿಡಬೇಕು. ಟೈಮ್ ಇಲ್ಲ, ಬೇಗ ವಿಡಿಯೋ ಎಡಿಟ್ ಮಾಡ್ಬೇಕೀಗ. ಗಾಯ್ಸ್ ಇವಾಗ ಟೈಮ್ ಬಂದು ಎಷ್ಟು ಅಂದರೆ 7 ಗಂಟೆ. ನಾನು ಬಂದಿದ್ದು 3:30, 4 ಗಂಟೆ ಮನೆಗೆ ಬಂದಿದ್ದು. 4 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡಿ ವಿಡಿಯೋ ಎಲ್ಲ ಕಂಪ್ಲೀಟ್ ಮುಗಿಸಿದ್ದೀನಿ. ಆ್ಯಂಡ್ ಇವಾಗ ಒಂದು ಮಿನಿ ಬ್ಲಾಗ್ ಬಿಕ್ಕಿತ್ತು, ಅದನ್ನು ಎಡಿಟ್ ಮಾಡ್ತಿರೋ ಟೈಮಲ್ಲಿ ನಮ್ಮ ಚೋಟ ಮರಿ ಬಂದು ನನಗೋಸ್ಕರ ಗಿಫ್ಟ್ ತಂದಿದ್ದಾಳಂತೆ. ಏನಿದು ಗಿಫ್ಟು? ಓಪನ್ ಮಾಡಿ. ಸರಿ ಆಯ್ತು, ಓಪನ್ ಮಾಡ್ತೀನಿ. ಏನಿದು? ಏನೋ ಗಿಫ್ಟ್ ಅಂತೆ. ಇಲ್ಲ ಮುಗ್ಬೇಕಾ? ತೈತೀನಿ ಬಿಡು. ಇರೋ. ಓಕೆ. ನಾನೇನು ಅನ್ಕೊಂಡೆ, ಪ್ರ್ಯಾಂಕಿಂಗ್ ಮಾಡ್ತಾಳು ಅಂತ ಅನ್ಕೊಂಬಿಟ್ಟೆ ನಾನು. ಹಂಗೆ ಅನ್ಕೊಂಡು ಮೆಲ್ಲಕ್ಕೆ ಓಪನ್ ಮಾಡ್ತಿದ್ದೆ. ಓಕೆ, ನಮ್ಮ ಚೋಟ ಮರಿ ನಮಗೆ ಫಸ್ಟ್ ಟೈಮು ಒಂದು ಚಿಕ್ಕದಾಗಿ ಗಿಫ್ಟ್ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಈ ನಿನ್ನ ಗಿಫ್ಟ್ ಮತ್ತೆ ಈ ನಿನ್ನ ಋಣ ಯಾವತ್ತೂ ಮರಿಯಲ್ಲ. ಸರಿ ಆಯ್ತು, ಇದನ್ನ ನಮ್ಮಮ್ಮ ಕೊಡೋಗು. ಥ್ಯಾಂಕ್ ಯು ಗೈಸ್. ಚೋಟ ಮರಿ ಚಿಕ್ಕ ಗಿಫ್ಟ್ ಕೊಟ್ಟಿದ್ದಾಳೆ. ಬಟ್ ಇದು ನಮಗೆ ಮನೇಲಿ ಇಟ್ಕೋಬಹುದು, ಬಟ್ ನನಗೆ ಬೇಕಾಗಿರೋದು ಇನ್ನೂ ಕೊಟ್ಟಿಲ್ಲ. 20K ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದಾಳೆ. ನೋಡೋಣ, 20K ಅಕಸ್ಮಾತ್ ಇವಳ್ದು ಬೇಗ ಕಂಪ್ಲೀಟ್ ಆಯ್ತು ಅಂದ್ರೆ ಕೊಡ್ತೀನಿ ಅಂತ ಹೇಳಿದಾಳೆ. ಅದೇನ್ ಗಿಫ್ಟ್ ಬರುತ್ತೋ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ನಾಳೆಯಿಂದ ರಜಾ ಅಂತೆ ಅಲ್ವಾ? ನಾಳೆಯಿಂದ ರಜಾ, ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ನಮ್ಮ ಚೋಟ ಮರಿ ಜೊತೆ ಏನೋ ಮಾಡಿಸ್ಕೋ. ಒಟ್ನಲ್ಲಿ ಒಳ್ಳೆ ವಿಡಿಯೋ, ಡ್ಯಾನ್ಸ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಕೀಪ್ ವೇಟಿಂಗ್. ನಮ್ಮಮ್ಮ ಎಷ್ಟು ಇನ್ನೋಸೆಂಟ್ ಅಂದ್ರೆ, ಅಂಡ್ ಇದೇ ಲಾಸ್ಟ್ ಅನ್ಸುತ್ತೆ, ಅಂದ್ರೆ ಇದೇ ಒಂದು ಲಾಸ್ಟ್ ಜನರೇಷನ್ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಬಗ್ಗೆ ಕೇಳ್ತವ್ರೆ. ಇನ್ಸ್ಟಾಗ್ರಾಮ್ ಹೇಳ್ದೆ, ಅಕೌಂಟ್ ಹೆಂಗ್ ಕ್ರಿಯೇಟ್ ಮಾಡಿದೆ ಅಂತ ಕೇಳಿದ್ರೆ ಹೇಳ್ದೆ. ಅಂದ್ರೆ ನಾನು ನಮ್ಮ ಅಮ್ಮ ಮೊಬೈಲಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಈ ಮೊಬೈಲ್ಗೆ ಶಿಫ್ಟ್ ಮಾಡ್ಕೊಂಡೆ. ನನ್ನ ಮೊಬೈಲಲ್ಲಿ ಹೆಂಗ್ ಕ್ರಿಯೇಟ್ ಮಾಡಿದೆ ಅಂತ ಕೇಳ್ತವ್ರೆ. ID ಪಾಸ್ವರ್ಡ್ ಇದ್ರೆ ಇಲ್ಲಿ ಹಿಂಗೆ ಹಾಕೊಬೋದು ಅಂತ ಹೇಳಿದೆ. ID ಪಾಸ್ವರ್ಡ್ ಅಂದ್ರೆ ಏನು ಅಂತ ಕೇಳ್ತವ್ರೆ. ಸೋ ಇನ್ನೋಸೆಂಟ್ ನಮ್ಮಮ್ಮ, ತುಂಬಾ ಇನ್ನೋಸೆಂಟ್. ನಮ್ಮಮ್ಮಗೆ ಬರುತ್ತೆ ಆದ್ರೆ ಅರ್ಥ ಆಗಲ್ಲ ಬೇಗ. ಅದನ್ನೇ ಹೇಳ್ತಾ ಇರ್ಬೇಕು 100 ಸಲಿ.
ನಾನು ಈ 1 ಮಿಲಿಯನ್ 10 ಮಿಲಿಯನ್ ಎಲ್ಲ ಸಾಕಷ್ಟು ಸಲ ಹೇಳ್ಕೊಟ್ಬಿಟ್ಟಿದ್ದೀನಿ, ಬಟ್ ಈಗಲೂ ಅವರು ಕನ್ಫ್ಯೂಷನ್ ಆಗಲ್ಲ, ಕನ್ಫ್ಯೂಷನ್ಲೇ ಇರ್ತಾರೆ. ಅಂಡ್ ಇವಾಗಲೂ ಕೂಡ ನನ್ನ ಅಕೌಂಟ್ ಅಲ್ಲಿ ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದ್ ರೇಂಜಿಗೆ 17,000ನಾ, ಇಲ್ಲ 17 ಮಿಲಿಯನ್ ಹಿಂಗೆ ಹೇಳ್ಬಿಡ್ತಾರೆ ಬೇಕಾದ್ರೆ. ಸೋ ಇನ್ನೋಸೆಂಟ್ ನಮ್ಮಮ್ಮ, ಸೋ ಇನ್ನೋಸೆಂಟ್. ಲವ್ ಯು ಮಾ. ಅದೇ ಇದೇ ಲಾಸ್ಟ್ ಜನರೇಷನ್ ಒಟ್ಟಿನಲ್ಲಿ ನಮ್ಮಿಂದ ಎಲ್ರಿಗೂ ಗೊತ್ತಿರೋ ಒಟ್ಟಿನಲ್ಲಿ ಇನ್ಸ್ಟಾ ಫೇಸ್ಬುಕ್ ಏನೋ ಇದೆಲ್ಲ ಗೊತ್ತಿರುತ್ತೆ. ರೆಸಾರ್ಟ್ ಹೋಗಿ ಬಂದಾಗಿಂದ ಯಾಕೋ ಮುಖ ಎಲ್ಲ ಒಂಚೂರು ಕಪ್ಕ ಹೊಡಿದೀನಿ. ನಾನು ಇರೋದೇ ಬೆಳ್ಳಿಗೆ, ಬಟ್ ಆದ್ರೂ ಯಾಕೋ ಕಪ್ಕ ಹೊಡಿದೀನಿ. ಎಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ಕಂಪ್ಲೀಟ್ ರೆಸಾರ್ಟ್ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಅಂಡ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಈಗ ಡೇಟ್ ಬಂದು 22 ಅಂದ್ರೆ ನಿಮಗೆ ಇವಾಗ 23 ಕಾಣಿಸುತ್ತೆ, ನನಗೆ ಇವಾಗ 22. ಇನ್ನ 8 ದಿನ ಅಥವಾ 9 ದಿನದಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಒಂದೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಗೈಸ್, ಲವ್ ಯು ಆಲ್. ವ್ಲಾಗು ನೆಕ್ಸ್ಟ್ ಯಾವ್ದು ಮಾಡ್ಬೇಕಂತ ನೀವೇ ಹೇಳ್ಬಿಡಿ, ಅದನ್ನೇ ಮಾಡ್ತೀನಿ. ಇನ್ನ 8 ದಿನ 9 ದಿನ ಇದೆ, ಯಾವ್ದು ಮಾಡ್ಬೇಕಂತ ನೀವೇ ಹೇಳಿ ಮಾಡ್ಬಿಡ್ತೀನಿ. ಓಕೆ, ಬಾಯ್.